ಪೂಜೆ ಬಗ್ಗೆ ಏನು ಹೇಳ್ತೀರಾ ಸರ್? ಕಲಾವಿದರ ಸಂಘದಲ್ಲಿ ಇಂಡಸ್ಟ್ರಿಗೆ ಒಳಿತಾಗಲಿ ಅನ್ನೋ ಒಂದು ಪೂಜೆ ಮಾಡ್ತಾ ಇರೋವಂಥದ್ದು. ಆಮೇಲೆ ಇದರ ನಡುವೆ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಪಾದನೆ ಕೂಡ ಕೇಳಿಬಂದಿತ್ತು. ಆದರೆ ಅದನ್ನು ಅಲ್ಲೆಗೆಳೆದು ಇಲ್ಲ, ಇದು ಇಂಡಸ್ಟ್ರಿ ಒಳಿತಿಗಾಗಿ ಮಾಡ್ತಾ ಇರೋಂಥ ಪೂಜೆ ಅಂತಲೇ ಹೇಳ್ತಾ ಇದ್ದಾರೆ. ಈ ಪೂಜೆ ಬಗ್ಗೆ ಏನು ಹೇಳ್ತೀರಾ ಸರ್? ಇನ್ನೊಂದು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಈಗ ಬೆಳಗ್ಗೆ ಮಾತಾಡ್ತಾ ಬಂದ ಸಂದರ್ಭದಲ್ಲಿ ಕೂಡ ಒಂದು ಅಭಿಪ್ರಾಯವನ್ನು ಹೇಳಿದ್ರು. ಅಂದರೆ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಿದ್ರೆ ಏನು ತಪ್ಪು, ಯಾಕಂದ್ರೆ ಅವರು ಕೂಡ ಇಂಡಸ್ಟ್ರಿಗಿಲಿರುವಂಥವ್ರು ಅನ್ನೋ ಒಂದು ಮಾತು ಕೂಡ ಹೇಳಿದ್ರು ಅವರು. ಇದೇ ಗಿರಿಜಾ ಲೋಕೇಶ್ ಅವ್ರು ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಮನೆಗೆ ಖುದ್ದಾಗಿ ಬಂದಿದ್ದರು. ಲೋಕೇಶ್ ಅವರ ಹೆಸರು, ಸುಬ್ಬಯ್ಯ ನಾಯ್ಡು ಅವ್ರ ಹೆಸರು ಒಂದು ರಸ್ತೆಗೆ ನಾಮಕರಣ ಮಾಡಬೇಕು ಅಂತಂದಾಗ ಅವರು ಯಾರ ಬಗ್ಗೆ ಅವತ್ತು ಹೇಳಿದ್ದಾರೆ, ಅವ್ರ ಬಗ್ಗೆ ಏನು ಹೇಳಿದ್ರು ಅಂತ ಅವ್ರಿಗೆ ಏನಾದ್ರು ಸ್ವಲ್ಪ ಜ್ಞಾನ ಇದೆಯಾ ಅಂತ ಅವ್ರಿಗೆ ಮರ್ತೋಗ್ಬಿಟ್ಟಿದ್ದಾರಂತ. ಅವರ ಮಗನಿಗಾದಂಥ ಕಹಿ ಅನುಭವ ನಮ್ಮ ಹತ್ರ ಹಂಚ್ಕೊಂಡಿದ್ರು. ಅದನ್ನು ಯಾಕೆ ಮರ್ತೋಗಿದ್ದಾರೆ ಅಂಥೇಳಿ ಎಲ್ಲೋ ಒಂದು ಕಡೆ ತಪ್ಪದು. ಹಾಗಾಗಿ ಆ ಥರ ಹೇಳ್ತಾ ಇರೋದಲ್ಲ. ಆದರೆ ಇವತ್ತು ನಡೀತಾ ಇರತಕ್ಕಂಥ ಹೋಮ ಹವನ ನಾನು ಮೊನ್ನೆ ದಿವಸ ಭಾನುವಾರ ದಿವಸ ಜಗ್ಗೇಶ್ ಅವರಿಂದ ಹಿಡಿದು ಧ್ರುವ್ ಸರ್ಜಾ ಅವರಿಂದ ಹಿಡಿದು ಎಲ್ಲ ಕಲಾವಿದರ ಜೊತೆ, ಬಹುತೇಕ ಕಲಾವಿದರ ಜೊತೆ ಮಾತಾಡಿದ್ದೆ. ಹಾಗೆ ನಿರ್ಮಾಪಕರ ಜೊತೆಗೆ, ನಿರ್ದೇಶಕರ ಜೊತೆ ಮಾತಾಡಿದ್ದೆ. ಹಾಗೆ ಸಾರಾ ಗೋವಿಂದ್ ಅವ್ರ ಹತ್ರನೂ ಮಾತಾಡಿದ್ದೆ. ಬಹಳಷ್ಟು ಜನರ ಜೊತೆ ಮಾತಾಡಿದ್ದೆ. ಮತ್ತು KCN ಕುಮಾರ್ ಅವರು ಮತ್ತು ಬಾಮ ಹರೀಶ್ ಅವ್ರ ಜೊತೆ, ಇಂಥವ್ರ ಜೊತೆಗೆಲ್ಲ ಮಾತಾಡಿದ್ದೆ. ಆದರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಅಲ್ಲಿ ತನಕ ಅವರಿಗೆ ಆಹ್ವಾನ ಇರಲಿಲ್ಲ. ಆದರೆ ನಾನು ಖುದ್ದಾಗಿ ರಾಕ್ಲೈನ್ ವೆಂಕಟೇಶ್ ಅವರು ನನ್ನ ಜೊತೆ ಮಾತಾಡಿದ್ರು. ಶಶಿಕಲಾ ಅಂತ ಏನು ಕಲಾವಿದರಿದ್ದಾರೆ, ಕಲಾವಿದರ ಸಂಘದಲ್ಲಿ ನೋಡ್ಕೊಳ್ತಾರೆ, ಅವ್ರ ಮೊಬೈಲಿಂದ ನನ್ನ ಜೊತೆಗೆ ಮಾತನಾಡಿದ್ರು. ಒಂದು 25 ನಿಮಿಷ ಮಾತಾಡೋರು. ಅವರು ಪಾಪ ಅವರ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು, ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ, ಆ ಥರ ಇದ್ದರೆ ನಾವು ನಮ್ಮ ಮನೇಲಿ ಮಾಡ್ಕೊಳ್ತೀವಿ. ಇದು ಚಲನಚಿತ್ರ, ಕನ್ನಡ ಚಲನಚಿತ್ರ ತುಂಬ ಸಂಕಷ್ಟದಲ್ಲಿದೆ. ಡಬ್ಬಿಂಗ್ ಚಿತ್ರಗಳ ಹಾವಳಿಯಿಂದಾಗಿ 90% ಚಿತ್ರಮಂದಿರಗಳು ಆ ಚಿತ್ರಗಳ ಪಾಲಾಗ್ತಾ ಇದೆ. ನಮ್ಮ ಭಾಷೆಯ ಒರಿಜಿನಲ್ ಸಿನಿಮಾಗಳಿಗೆ 10% ಸಿನಿಮಾ ಸಿಗ್ತಾ ಇಲ್ಲ. ಸೂಪರ್ ಸ್ಟಾರ್ಗಳು ಹೊರತುಪಡಿಸಿದ್ರೆ ಇನ್ಯಾವುದೇ ಕಲಾವಿದರು, ಹೊಸ ಕಲಾವಿದರು, ಹೊಸ ನಿರ್ಮಾಪಕರ ಚಿತ್ರಗಳಿಗೆ OTT ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಮತ್ತು ಸ್ಯಾಟಲೈಟ್ ರೈಟ್ ಸಿಗ್ತಾ ಇಲ್ಲ. ಹಾಗಾಗಿ ಇನ್ನೊಂದು 2 ವರ್ಷದಲ್ಲಿ ನಾವು ಕನ್ನಡ ಚಿತ್ರಗಳು ವರ್ಷಕ್ಕೆ 20-25 ಸಿನಿಮಾ ತೆಗೆದ್ರೆ ಅದೇ ದೊಡ್ಡ ಸಾಧನೆ ಆದಂಗೆ ಆಗುತ್ತೆ. ಹಾಗಾಗಿ ಇವತ್ತು 14ನೇ ತಾರೀಕು ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿರುವಂಥ ಒಳ್ಳೆಯ ನಕ್ಷತ್ರ, ಕಲಾವಿದರಿಗೆ ಹೇಳಿ ಮಾಡಿಸಿದಂಥ ನಕ್ಷತ್ರ ಇದೆ. ಹಾಗಾಗಿ ಅವತ್ತು ನಾವು ಆ ಒಂದು ಹೋಮವನ್ನು ಕನ್ನಡ ಚಿತ್ರರಂಗ ಒಳ್ಳೆಯದಾಗಂಗೆ ಆಗಲಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಹೋಮ ಮಾಡ್ತಾ ಇರೋದು ಹೊರತುಪಡಿಸಿದ್ರೆ ಯಾರು ಪರವಾಗೋಲ್ಲ ಸರ್ ಅಂತ ಅವ್ರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು. ಅದನ್ನೇ ನನ್ನ ಹತ್ರ ಏನು ಮಾತಾಡೋದು, ಅದಾದ ನಂತರ ಪತ್ರಿಕಾಗೋಷ್ಠಿಗಳು ಕೂಡ ಅವ್ರು ಹೇಳಿರೋದನ್ನ ನಮ್ಗೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಇಲ್ಲ ಅಂತಂದರೆ ಒಂದು ವೇಳೆ ನೀವು ಹೇಳ್ದಾಗೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ಮಾಡೋದಾಗಿದ್ದರೆ, ನಿನ್ನೆ ದಿವಸ ನಾವು ಒಂದು ಎಲ್ಲ ಕನ್ನಡ ಪರ ಸಂಘಟನೆಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಘಟನೆಗಳು, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಕಲಾಭವನ ಅಂತ ಇರ್ತಕ್ಕಂಥದ್ದು, ಎಲ್ಲ ಸಂಘಟನೆಗಳು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಿನ್ನೆ ಪ್ರತಿಭಟನೆ ಮಾಡಬೇಕು ಅಂತಿದ್ದಾರೆ. ಪಾಪ ಅವರು ರಾಕ್ಲೈನ್ ವೆಂಕಟೇಶ್ವರ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ಹೇಳಿದ್ರಿಂದ ಆನಂತರ ಜಗ್ಗೇಶ್ ಅವರು ಕೂಡ ಫೋನ್ ಮಾಡಿ ಮಾತಾಡಿದ್ರು. ಇಲ್ಲ, ಅದು ಇಂಥ ಕಾರಣಕ್ಕೆ ಆಗ್ತಾ ಇರೋವಂಥದ್ದು ಅಂತ ಹೇಳಿ ಅವರು ಕೂಡ ಮಾತಾಡಿದ್ರು. ಒಂದಷ್ಟು ಪ್ರೊಡ್ಯೂಸರ್ಸ್ ಮಾತಾಡಿದ್ರು, ಸುಂದರರಾಜ್ ಅವರು ಮಾತಾಡಿದ್ರು. ಹಾಗಾಗಿ ಅದು ನಡೀತಾ ಇದೆ ಅಂತ ಹೇಳಿ ಇದು ಮಾಡಿ ಚಿತ್ರರಂಗಕ್ಕೆ ಒಳಿತಕ್ಕೋಸ್ಕರ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ನಮಗೂ ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತ ಹಾಗಾಗಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶ್ನೆ, ಕೊನೆ ಪ್ರಶ್ನೆ ಅನಿಸುತ್ತೆ ಬಹುಶಃ ಇದು. ಕಲಾವಿದರ ಸಂಘ ನಿರ್ಮಾಣ ಆಗಿದೆ, ಕಲಾವಿದರಿಗೋಸ್ಕರ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅಲ್ಲಿ ಒಂದು ಸಾಕಷ್ಟು ಕಾರ್ಯಕ್ರಮಗಳು ನಡೀಲಿ, ಸಿನಿಮಾ ಪ್ರೀಮಿಯರ್ಸ್ ನಡೀಲಿ, ಪ್ರೆಸ್ ಮೀಟ್ ನಡೀಲಿ ಅಂತ. ಇವತ್ತು ಆ ಕಲಾವಿದರ ಸಂಘ ಅಷ್ಟು ಸಮರ್ಪಕವಾಗಿ ಬಳಕೆ ಆಗ್ತಿದೆಯಾ ಅಂತ? ಎಲ್ಲ ಒಂದು ಕಡೆ ಬೇರೆ ಭಾಷೆ ಚಿತ್ರರಂಗಗಳಿಗೆ ಹೋಲಿಕೆ ಮಾಡಿದಾಗ ಎಲ್ಲ ಭಾಷಾ ಚಿತ್ರರಂಗಗಳು ತುಂಬ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದು ಕೋವಿಡ್ 2ನೇ ಅಲೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಚಿತ್ರರಂಗಗಳ ಚಲನಚಿತ್ರ ಕಾರ್ಮಿಕರು, ಆಮೇಲೆ ಪೋಷಕ ಕಲಾವಿದರು, ಇವರ ಕುಟುಂಬಗಳಿಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಾಯಾರ್ಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರು. ಆದರೆ ಕನ್ನಡ ಚಿತ್ರರಂಗಕ್ಕೆ ಹೋಲಿಕೆ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ನಿರ್ಮಾಪಕರು, ನಾಯಕ ನಟರು ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ಸೇವಾ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಈ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಯಾವುದೋ ಚಲನಚಿತ್ರದಲ್ಲಿ ಕಲಾವಿದರಿಗಿಂತಲೂ ಕಾರ್ಮಿಕರು ಅತ್ಯಂತ ಪ್ರಮುಖವಾಗಿ ಕೆಲಸ ಮಾಡುವಂಥದ್ದು. ಆ ಕಾರ್ಮಿಕರ ಒಂದು 5-6 ತಿಂಗಳಿಗಾಗುವಷ್ಟು ಅವರಿಗೆ ದವಸ ಧಾನ್ಯಗಳನ್ನ ಕೊಡೋದು. ಇನ್ನೇನು ಒಬ್ಬೊಬ್ರು ₹1,00,000 ಕೊಡೋದು ಬೇಡ, ಒಬ್ಬೊಬ್ಬರಿಗೆ 4,000ರಿಂದ 5,000 ರೂಪಾಯಿನಷ್ಟು ದವಸ ಧಾನ್ಯಗಳ ಕಿಟ್ಟನ್ನು ಕೊಟ್ಬಿಟ್ಟಿದ್ರು. ಒಂದು 3-4 ತಿಂಗಳು ಅವ್ರು ನೆಮ್ಮದಿಯಿಂದ ಊಟ ಮಾಡಿರೋರು. ಹಾಗೆ ಪೋಷಕ ಕಲಾವಿದರು, ಪೋಷಕ ಕಲಾವಿದರುಗಳು ಕೂಡ ತುಂಬ ಅತ್ಯಂತ ಸಂಕಷ್ಟದಲ್ಲಿದ್ದಂಥ ಸ್ಥಿತಿ, ವಾರಾನುಗಟ್ಟಲೆ ಉಪವಾಸ ಇದ್ದು ಮಲಗಿದಂಥ ಸಂದರ್ಭಗಳು ನಮ್ಮ ಮುಂದೆ ಇದೆ. ವೈಯಕ್ತಿಕವಾಗಿ ನಾನೇ ಹೇಳೋದಾಯಿತು ಅಂದರೆ, ನಾವೇ 600 ಜನ ಚಲನಚಿತ್ರ ಕಾರ್ಮಿಕರಿಗೆ ಒಂದು 5-6 ತಿಂಗಳಿಗಾಗುವಷ್ಟು ದವಸ ಧಾನ್ಯಗಳ ಕಿಟ್ಗಳನ್ನು ನಾವು ಸೌತ್ ಎಂಡ್ ಸರ್ಕಲ್ ಇರ್ತಕ್ಕಂಥ ಅಣ್ಣವರ ಪ್ರತಿಮೆ ಮುಂಭಾಗದಲ್ಲಿ ಇದೇ ದುನಿಯಾ ವಿಜಿ ಮತ್ತು ಡಾಲಿ ಧನಂಜಯ ಅವ್ರ ಸಮ್ಮುಖದಲ್ಲಿ ಅವ್ರ ಕೈಲೇ ವಿತರಣೆ ಮಾಡಿಸಿ ಕಳಿಸಿದ್ದೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅಂಥ ಕೆಲಸಕ್ಕೆ ಇವರು ಒತ್ತು ಕೊಡಬೇಕಾಯ್ತು. ದುರಂತ ಅಂತಂದರೆ ಒಬ್ಬ ನಮ್ಮ ಕಲಾವಿದ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಇನ್ಯಾರೂ ಕೂಡ ಈ ಕಲಾವಿದರ, ಪೋಷಕ ಕಲಾವಿದರ ಸಹಾಯಕ್ಕೆ ಬಂದಿಲ್ಲ, ಕಾರ್ಮಿಕರ ಚಲನಚಿತ್ರ ಕಾರ್ಮಿಕರ ಸಹಾಯಕ್ಕೆ ಬಂದಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ನಾವು ಒಂದು ಮಾತು ಹೇಳಿದ ತಕ್ಷಣ
20 ಕಾನ್ಸಂಟ್ರೇಟರ್ಗಳನ್ನ 10 ಲೀಟ್ರ್ಗಳ 10 5 ಲೀಟ್ರ್ಗಳ 10 ಕಾನ್ಸಂಟ್ರೇಟರ್ಗಳನ್ನ ಒಂದೊಂದು 1.5 ಲಕ್ಷ 2 ಲಕ್ಷ ರೂಪಾಯಿ ಬೆಲೆ ಬಾಳೋಂಥದ್ದು 2 ದಿನದಲ್ಲಿ ಅದನ್ನು ಕಳಿಸ್ಕೊಟ್ರು. 100 ಜನ ಪೌರ ಕಾರ್ಮಿಕರಿಗೆ 1.5 ತಿಂಗಳು 2 ತಿಂಗಳ ಕಾಲ ನಿರಂತರವಾಗಿ ಬೆಳಿಗ್ಗೆ ಹೊತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡಿದರು. ಈ ರೀತಿಯ ಮಾಡೋದು ಹೊರತುಪಡಿಸಿದ್ರೆ ಬೇರೆ ಇನ್ನೊಬ್ಬ ಕಲಾವಿದ, ಬೇರೆ ಒಬ್ಬ ನಿರ್ಮಾಪಕ, ಚಲನಚಿತ್ರರಂಗದ ದುಡಿಮೆಗೆ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಕಾರ್ಮಿಕರು ಮತ್ತು ಪೋಷಕ ಕಲಾವಿದರ ಸಹಾಯಾರ್ಥಕ್ಕೆ ಒಬ್ಬರೇ ಒಬ್ಬ ಕಲಾವಿದರು ಕೂಡ ಬಂದಿಲ್ಲ ಅನ್ನೋದು ನಿಜಕ್ಕೂ ಎಲ್ಲೊಂದು ಕಡೆ ದುರಂತ. ಎಲ್ಲೊಂದು ಕಡೆ ಅಣ್ಣವ್ರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗ ಏನಿದೆ ಅದನ್ನು ಸಂಪೂರ್ಣವಾಗಿ ಇವರು ಮರ್ತೋಗಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅಂದರೆ ಕಲಾವಿದರ ಸಂಘ ಸದ್ಯಕ್ಕೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸಹಕಾರ ಸಂಘಗಳ ನಿಯಮಗಳ ಅನುಸಾರ ಕೆಲಸ ಮಾಡ್ತಾ ಇಲ್ಲ, ಒಂದಿಷ್ಟು ಅಲ್ಲಿ ಅಕ್ರಮವಾದ ಕೆಲಸಗಳು ನಡೀತಾ ಇದೆ. ಇದ್ರ ವಿರುದ್ಧವಾಗಿ ಎನ್ ಆರ್ ರಮೇಶ್ ಅವರು ಧ್ವನಿ ಎತ್ತಿದ್ದಾರೆ. ನೋಡೋಣ ಇದರ ಮುಂದಿನ ನಡೆ ಏನಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.